2 ವರ್ಷದ ಹಿಂದೆ ನಮ್ಮ ಸರ್ಕಾರ ಬಂದಮೇಲೆ ನೀವೇನು ಕೊಟ್ಟಿದ್ರೆ ಅದ್ರ ಮೇಲೆ ಅನುಮೋದನೆ ಆಗಿರೋದು ಹೊರತು ಇಂಡಿವಿಜುವಲ್ ಯಾವುದು ಮಾಡಿಲ್ಲ. ಈ ಎಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ತಮಗೂ ಗೊತ್ತು. ನಮ್ಮ ಹತ್ರ ಏನು ಹೇಳಿಸ್ಕೊಳೋದಿಲ್ಲ. ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರೆದಿದ್ದಾರೆ, ಮಾತಾಡ್ಕೊಳ್ತಾರೆ. ಈಗ ಆಗಲೇ ನೋಡಿ, ಅವ್ರು ಹಿರಿಯರಿದ್ದಾರೆ, ನಾವೇನು ಯಾರಿಗೂ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬೆಳೆದಿಲ್ಲ. ಅದೇನು ಅವರ CM ಅವ್ರು ಕರೆದಿದ್ದಾರೆ ಅಂತ ಹೇಳ್ತಾರೆ, ದೊಡ್ಡವರಿಬ್ರು ಕೂತ್ಕೊಂಡು ಬಗೆಹರಿಸ್ಕೊತಾರೆ. ಬಟ್ ನೋಡಿ, ಯಾರೇ ಇರ್ಬೋದು ಸರ್, ಇನ್ಕ್ಲೂಡಿಂಗ್ ಮೀ, ನಾನು ಏನಾದರೂ ಆರೋಪ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕಂಗೆ ಪುರಾವೆ ಇದ್ದರೆ ನನ್ನ ಮಾತಿಗೆ ಬೆಲೆ ಇರುತ್ತೆ. ಹೌದಾ ಇಲ್ಲ ಹೇಳಿ? ಈಗ ಭ್ರಷ್ಟಾಚಾರ ನಿಯಂತ್ರಣ ಎಲ್ಲಿಂದ ಪ್ರಾರಂಭ ಆಗಿ ಮೇಲಿಂದ ಆಗಬೇಕು. ಈಗ ನನ್ನ ಇಲಾಖೆನಲ್ಲೇ ತಗೊಳ್ಳಿ, ಈಗ ನಾವು ಹಿಂಗಿದ್ದೀವಿ ಅಂತ ತಮಗೆಲ್ಲ ಗೊತ್ತಿದೆ. ಈಗ ಕೆಳಮಟ್ಟದಲ್ಲಿ PDOಗಳು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ, ನಮ್ಮ AEಗಳು ಹೆಂಗಿರ್ತಾರೆ ಗೊತ್ತಾಗೋದಿಲ್ಲ. ಈಗ ಈ ಮನೆಗಳ ವಿಚಾರನೇ ತಗೊಳ್ಳಿ, ನಾವು ಯಾರು ನಿಮ್ಮ ನಮ್ಮ ಗೃಹ ಸಚಿವರು ಅವರು ಅಲೋಕೇಶನ್ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ. ದುಡ್ಡು ನೇರವಾಗಿ DBT ಹೋಗುತ್ತೆ, ಕರೆಕ್ಟಾ? ಪಂಚಾಯತ್ನಲ್ಲಿ ಪಟ್ಟಿ ಬರುತ್ತೆ. ಪಂಚಾಯತ್ ನಮ್ಮಲ್ಲಿ ನನ್ನಂಥ ಮೆಂಬರ್ಸ್ ಇರ್ತಾರಪ್ಪ, ಯಾರು ಗೊತ್ತಾಗ್ತದೆ ಲಿಸ್ಟು. ನಾವೆಲ್ಲ ನೋಡಪ್ಪ ಹಿಂಗೆ ಬರ್ದಿದೆ, ಇದು ಸ್ವಲ್ಪ ಅಡಚಣೆ ಇದೆ, ಒಂದು 5,000 ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿಕೊಡ್ತೀನಿ ಅಂತ. ಹೌದಾ ಇಲ್ಲ? ಪಂಚಾಯತ್ ಅದಕ್ಕೆ ಮಿನಿಸ್ಟರಿಗೆ ಏನು ಸಂಬಂಧ, ಅಥವಾ ಅದಕ್ಕೆ ನನಗೇನು ಸಂಬಂಧ? ನೋಡಿ, ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳ್ತಾರೆ. ಅಂಥದ್ದು ಯಾವುದಾದ್ರೂ ಇದ್ರೆ ಸಾಕ್ಷಿಗಳು ಕೊಡಿ ಸರ್, ನಾವು ಅವ್ರಿಗೆ ಗಲ್ಲಿಗೆ ಏರಿಸ್ತೀವಿ. ಈಗ ಅಕಸ್ಮಾತ್ ಆ ಅಧಿಕಾರಿ ಇಲ್ಲ ಸರ್, ಅದು ಇದು ಜಾರ್ ಕೊಡೋದು ಅಥವಾ ಮೈ ಮೇಲೆ ಎಣ್ಣೆ ಹಾಕೊಂಡು ಬೇರೆ ಉಡಾಫಿಯಾಗಿ ಉತ್ತರ ಕೊಟ್ಟಿದ್ರೆ, ವೆರಿ ಕ್ಲಿಯರ್ಲಿ ದ ಗೌರ್ಮೆಂಟ್ ಅಫಿಷಿಯಲ್ ಅಷ್ಟು ಹೇಳಿ ಹಿಂಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. 2 ವರ್ಷದ ಹಿಂದೆ ನಮ್ಮ ಸರ್ಕಾರ ಬಂದಮೇಲೆ ನೀವೇನು ಕೊಟ್ಟಿದ್ರೆ ಅದ್ರ ಮೇಲೆ ಅನುಮೋದನೆ ಆಗಿರೋದು ಹೊರತು ಇಂಡಿವಿಜುವಲ್ ಯಾವುದು ಮಾಡಿಲ್ಲ ಅಂತ. ಅದು ಹೊರತುಪಡಿಸು ಆಗಿದ್ದರೆ ಅದೇನಾದರೂ ಅವ್ರದ್ದು ನಾನು ಹೇಳ್ದಂಗೆ CM ಅವರು ಪಾಟೀಲ್ ಸಾಹೇಬರು ಕುತ್ಕೊಂಡು ಮಾತಾಡ್ಕೊಂಡು ಇದ್ರ ಬಗೆಹರಿಸ್ತಾರೆ. ನೋಡಿ ಈಗ ಮತ್ತೊಮ್ಮೆ ನಮ್ಮದೇ ಉದಾಹರಣೆ ಕೊಡ್ತೀನಿ. ನಮ್ಮ ಗುಣಗುರ್ತಿ ಪಂಚಾಯತ್ ಅಧ್ಯಕ್ಷ ಬರ್ತಾನೆ, ಅವ್ರು ಲೆಟ್ರ್ ಕೊಡ್ತಾನೆ, ನಮ್ಮ ಊರದ ಅಂತ ನಾನು ಕೊಟ್ಟಿರ್ತೀನಿ, ನಮ್ಮ ಲೆಟ್ರ್ ಅದ ಅಂತಲೂ ಆಗಿವೆ. ಬರೀ ಅವ್ರ ಲೆಟ್ರ್ ಮೇಲೆ ಆಗಿದ್ರೆ ದೆನ್ ಯು ಶುಡ್ ಬಿ ವರಿಡ್. ಈಗ ನಾವು 3,000 ಈಗ ನಮ್ಮ ಪ್ರಗತಿ ಪಥದಲ್ಲಿ ಎಷ್ಟೊಂದು ಜನ ಶಾಸಕರು ಮತ್ತು ವಿರೋಧ ಪಕ್ಷದವರು ನಮ್ಮವರು ಇದ್ದಾರೆ. ನಾವು 50 ಕಿಲೋಮೀಟರ್ ರಸ್ತೆಯನ್ನು ಕೊಟ್ಟಿದ್ದೀವಿ. ನಾವು ಲಿಮಿಟ್ ಮಾಡಿದ್ವಿ 20-22 ಕಿಲೋಮೀಟರ್ ಅಂತ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಆದರೆ ಕೇಳೋದಕ್ಕೆ ಏನಂತ, ದೆರ್ ಈಸ್ ನೋ ಹಾರ್ಮ್. ಎಲ್ಲೋ ಸೇವಿಂಗ್ಸ್ ಆದರೆ ಇನ್ನೂ 1 ಕಿಲೋಮೀಟರ್ 2 ಕಿಲೋಮೀಟರ್ ಹಚ್ಚಿ ಬರ್ತದೆ ಅಂತ ಇರ್ತವೆ ಅಷ್ಟೇ. ಈ ಎಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ತಮಗೂ ಗೊತ್ತು. ನಮ್ಮ ಹತ್ರ ಏನು ಹೇಳಿಸ್ಕೊಳೋದಿಲ್ಲ. ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರೆದಿದ್ದಾರೆ, ಮಾತಾಡ್ಕೊಳ್ತಾರೆ. ಅಗ್ರಿ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದರೆ ಅದು ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ಟರೆ ಎಸ್, ಅದನ್ನು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ CM ಅವರು, DCM ಅವರು, ಪಕ್ಷದ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ದೇರ್ ಇಸ್ ನೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.